ಗಣೇಶನ ದೇಹದ ಅಂಗಾಂಗಗಳ ಸಂಕೇತ ಏನು, ಅವುಗಳ ಮಹತ್ವ ಏನು ಅಂತ ನೋಡೋಣ. ದೊಡ್ಡದಾದ ಗಜಮುಖ. ಗಣೇಶನಿಗಿರುವ ದೊಡ್ಡ ತಲೆ ಅವನು ಮಹಾ ಬುದ್ಧಿಶಾಲಿ ಎಂಬುದನ್ನು ಸೂಚಿಸುತ್ತದೆ. ಆನೆಯು ಜ್ಞಾನಶಕ್ತಿ ಮತ್ತು ಕರ್ಮಶಕ್ತಿ ಇವೆರಡರ ಪ್ರತೀಕ. ಆನೆಯ ಬೃಹತ್ತಾದ ತಲೆಯು ವಿವೇಕ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ, ಹಾಗೆಯೇ ಗಂಭೀರತೆಯನ್ನೂ ಸೂಚಿಸುತ್ತದೆ. ನಾವು ಭಗವಾನ್ ಗಣೇಶನನ್ನು ಪೂಜಿಸಿದಾಗ ನಮ್ಮೊಳಗಿರುವ ಈ ಗಜ ಗುಣಗಳು ಬೆಳಗುತ್ತವೆ ಎಂಬುದು ನಂಬಿಕೆ. ಮೊರಗಳಂತಿರುವ ಕಿವಿಗಳು. ಸಾಮಾನ್ಯವಾಗಿ ಮೊರದಲ್ಲಿ ಧಾನ್ಯವನ್ನು ಕೇರುತ್ತಾರೆ, ಆಗ ಅದರಿಂದ ಹೊಟ್ಟು ಕಾಳು ಬೇರೆ ಬೇರೆ ಆಗುತ್ತವೆ. ಹಾಗೆಯೇ ಗಣೇಶನು ಸತ್ಯವನ್ನು ಸುಳ್ಳನ್ನು ಬೇರೆ ಬೇರೆ ಮಾಡುತ್ತಾನೆ. ಈ ಅಗಲವಾದ ಕಿವಿಗಳು ಆತ ಭಕ್ತರ ಪ್ರಾರ್ಥನೆಗಳನ್ನು ಗಮನವಿಟ್ಟು ಕೇಳುತ್ತಾನೆ ಎಂಬುದನ್ನು ಕೂಡ ತೋರಿಸುತ್ತವೆ. ಹಾಗೆಯೇ ಈ ಅಗಲವಾದ ಕಿವಿಗಳು ನಾವು ಉತ್ತಮ ಕೇಳುಗರಾಗಬೇಕೆಂಬುದನ್ನು ಸಂಕೇತಿಸುತ್ತದೆ. ಯಾವಾಗಲೂ ಆಡುತ್ತಿರುವ ಅವನ ಸೊಂಡಿಲು ಸದಾ ಕ್ರಿಯಾಶೀಲನಾಗಿರು ಎಂದು ಬೋಧಿಸಿದರೆ ಅವನ ಏಕದಂತ ಒಂದೇ ಮನಸ್ಸಿನಿಂದ ಕೆಲಸ ಮಾಡಬೇಕು ಎಂದು ಸೂಚಿಸುತ್ತದೆ. ಸಣ್ಣ ಕಣ್ಣುಗಳು. ಗಣೇಶನ ಸಣ್ಣ ಕಣ್ಣುಗಳು ಕಾರ್ಯಗಳನ್ನು ಪೂರ್ಣಗೊಳಿಸುವತ್ತ ಏಕಾಗ್ರತೆಯಿಂದ ಗಮನ ಹರಿಸಬೇಕು ಎಂದು ಸೂಚಿಸುತ್ತವೆ. ಪುಟ್ಟ ಬಾಯಿ. ಗಣೇಶನ ಪುಟ್ಟ ಬಾಯಿಯು ಕಡಿಮೆ ಮಾತನಾಡಿ ಎನ್ನುವುದರ ಸಂಕೇತ. ಇದು ನಮಗೆ ಹೆಚ್ಚು ಮಾತನಾಡುವ ಬದಲು ಕೆಲಸವನ್ನು ಮಾಡು ಎನ್ನುವುದನ್ನು ಕಲಿಸುತ್ತದೆ. ದೊಡ್ಡ ಹೊಟ್ಟೆ. ಗಣೇಶನ ದೊಡ್ಡ ಹೊಟ್ಟೆಯು ಇಡೀ ಬ್ರಹ್ಮಾಂಡವೇ ಗಣಪತಿಯಲ್ಲಿ ಅಡಗಿದೆ ಎಂಬ ಅರ್ಥವನ್ನು ಕೊಡುತ್ತದೆ. ಈ ದೊಡ್ಡ ಹೊಟ್ಟೆಯು ಔದಾರ್ಯ ಮತ್ತು ಸಂಪೂರ್ಣ ಸ್ವೀಕಾರವನ್ನು ಪ್ರತಿನಿಧಿಸುತ್ತದೆ. ಜೀವನದಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದನ್ನು ಜೀರ್ಣಿಸಿಕೊಳ್ಳಿ ಎನ್ನುವ ಪಾಠವನ್ನು ಕೂಡ ಗಣೇಶನ ದೊಡ್ಡ ಹೊಟ್ಟೆಯು ಹೇಳುತ್ತದೆ. 4 ಕೈಗಳು. ಗಣೇಶನ ಬಲಭಾಗದ 2 ಕೈಗಳಲ್ಲಿ ಒಂದರಲ್ಲಿ ಪಾಶವಿದೆ. ಗಣೇಶನು ಇದರ ಸಹಾಯದಿಂದ ತನ್ನ ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತಾನೆ. ಇನ್ನೊಂದು ವರದ ಹಸ್ತ. ಇದು ಗಣೇಶನನ್ನು ಮೊರೆ ಹೊಕ್ಕವರಿಗೆ ಭಯವಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಎಡಭಾಗದ 2 ಕೈಗಳಲ್ಲಿ ಒಂದು ಅಂಕುಶವನ್ನು ಹಿಡಿದಿದೆ. ಇದು ನಮ್ಮ ಅಜ್ಞಾನವನ್ನು ನಿವಾರಿಸುವ ಸಂಕೇತ. ಮತ್ತೊಂದು ಕೈಯಲ್ಲಿ ಮೋದಕಗಳಿಂದ ತುಂಬಿದ ಪಾತ್ರೆ ಇದೆ. ಇದು ಗಣೇಶನು ಎಲ್ಲರಿಗೂ ಸಂತೋಷವನ್ನು ಕೊಡುತ್ತಾನೆ ಎಂದು ತೋರಿಸುತ್ತದೆ.